ಕ್ಷಣ ಕ್ಷಣಕ್ಕೂ ಟರ್ನ್ ತೆಗೆದುಕೊಳ್ತಾ ಇದ್ದಾರಾ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಇವತ್ತೇನಾದರೂ ಯೂ ಟರ್ನ್ ಹೊಡಿತಾರಾ ಅಥವಾ ಸ್ಟ್ರೈಟ್ ಹಿಟ್ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪ್ರಜ್ವಲ್ ಇವತ್ತು ಯೂ ಟರ್ನ್ ಅಥವಾ ಸ್ಟ್ರೈಟ್ ಹಿಟ್? ಇವತ್ತಿನ 2 PM ಸ್ಪೆಷಲ್ ಟೈಮ್. ಮ್ಯೂನಿಕ್ನಲ್ಲಿ ಚೆಕ್ ಇನ್ ಆಗ್ತಾರಾ ಏರ್ಪೋರ್ಟ್ನಲ್ಲಿ ಇಲ್ವಾ? ಕರ್ನಾಟಕದಿಂದ ಸಂದೇಶ ಹೋದ್ಮೇಲೆ ಪ್ರಜ್ವಲ್ ವಾಪಸ್ ಬರೋದು ಕನ್ಫರ್ಮ್ ಆಗುತ್ತಾ ಅಂತ ಬೆಂಗಳೂರಿನಲ್ಲಿ ಹಿರಿಯರ ಸಂದೇಶಕ್ಕೆ ಕಾಯ್ತಾ ಇದ್ದಾರೆ ಪ್ರಜ್ವಲ್. ಇವತ್ತು ಬೇಡ ಅಂದರೆ ಪ್ರಯಾಣ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಕೂಡ ಇದೆ. ಇವತ್ತು ಮಿಸ್ ಆದರೆ ಜೂನ್ 4ರ ಮಧ್ಯರಾತ್ರಿ 12:30ಕ್ಕೆ ಬರೋದು ಪಕ್ಕಾ ಆಗುತ್ತೆ. ಈ ಹಿಂದೆಯೂ ಕೂಡ ಟಿಕೆಟನ್ನು ಬುಕ್ ಮಾಡಿದ್ರು ಪ್ರಜ್ವಲ್ ಬಂದಿರಲಿಲ್ಲ. ಹಾಗಾಗಿ ಈಗ ಅನುಮಾನ, ಅದು ಫಸ್ಟ್ ಟೈಮ್ ಆಗಿದ್ದಿದ್ರೆ ಅನುಮಾನ ಮೂಡ್ತಾ ಇರಲಿಲ್ಲ. ಬಟ್ ಈ ಹಿಂದೆ ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಎಲ್ಲವೂ ಕೂಡ ಆಗಿತ್ತು. ಹಾಗಾಗಿ ಈ ಸರ್ತಿನೂ ಕೂಡ ಹಾಗೆ ಮಾಡ್ತಾರಾ? ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಅವರು ಹೆಂಗಿದ್ರು ಏರ್ಪೋರ್ಟ್ಗೆ ಚೆಕ್ ಇನ್ ಆಗಲೇಬೇಕು. ಚೆಕ್ ಇನ್ ಆದರು ಅಂತಂದರೆ ಅವರು ಬರ್ತಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗೇ ಆಗುತ್ತೆ. ಹಾಗಾಗಿ ಈಗ ಹೇಳ್ತಾ ಇರ್ತಕ್ಕಂಥದ್ದು 2 ಗಂಟೆಗೆ ಸ್ಪೆಷಲ್ ಟೈಮ್ ಅದು. ಆ ಸ್ಪೆಷಲ್ ಟೈಮ್ನಲ್ಲಿ ಅವ್ರು ಚೆಕ್ ಇನ್ ಆಗ್ತಾರೆ. ಸಾಮಾನ್ಯವಾಗಿ 3:30ಕ್ಕೆ ಫ್ಲೈಟ್ ಅಂದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದರೂ ಕೂಡ 1 ಅವರ್ ಮೊದಲೇ ಚೆಕ್ ಇನ್ ಆಗಬೇಕಾಗತ್ತೆ. 2-2:30 ಒಳಗಡೆ ಚೆಕ್ ಇನ್ ಆಗ್ತಾರೆ. ಆದರೆ ಬೆಂಗಳೂರಿಗೆ ಅವರು ವಾಪಸ್ ಬರ್ತಾರೆ. ಈ ಸರ್ತಿ ಸ್ಟ್ರೈಟ್ ಹಿಟ್ ಅಂತ ಅನ್ನಬಹುದು. ಬರಲಿಲ್ಲ ಅಂತಂದರೆ, ಇಲ್ಲಿಂದ ಏನಾದರೂ ಸಂದೇಶ ಹೋಗಿ ಅವರು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಇವತ್ತು ಬರೋದು ಡೌಟ್. ಇದೆಲ್ಲವನ್ನು ನೋಡ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅವರದ್ದು ಇದು ಕಡೆಯ ಆಟ, ಕೊನೆಯ ಓಟ ಅಂತ ಅನ್ನಿಸ್ತಾ ಇದೆ. ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರ್ತಾ ಇರತಕ್ಕಂಥದ್ದು ಕೊನೆಯ ಓಟ. ಹಾಗಾದರೆ ಪ್ರಜ್ವಲ್ ಪ್ಲಾನ್ ಏನು? ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಂಗೆ ವಾಪಸ್ ಬರ್ತಾರಾ ಅಥವಾ ಇನ್ನೊಂದು ಚಾನ್ಸ್ ನೋಡೋಣ ಅಂತ ಗೇಮ್ ಪ್ಲಾನ್ ಚೇಂಜ್ ಆಗುತ್ತಾ? ಜರ್ಮನಿಯಿಂದ ವಾಪಸ್ ಆಗುವ ಮುನ್ನ ಅವರ ಆಯ್ಕೆ ಏನಾದರೂ ಬದಲಾಗುತ್ತಾ? ಪ್ರಜ್ವಲ್ ರೇವಣ್ಣ ಮುಂದಿರ್ತಕ್ಕಂಥ ಆ 2 ಆಯ್ಕೆಗಳೇನು ಅಂತ. ಸೊ ಪ್ರಜ್ವಲ್ ರಿಟರ್ನ್ಸ್ ಕ್ಲೈಮ್ಯಾಕ್ಸ್ ಸ್ಟೋರಿ ಏನು ಮಾಡ್ಬೋದು ಪ್ರಜ್ವಲ್ ರೇವಣ್ಣ? ಬರ್ತಾರಾ ಇಲ್ವಾ? ಅವ್ರ ಮುಂದೆ ಇರ್ತಕ್ಕಂಥ ಆಯ್ಕೆಗಳು ಏನು? ಇದು ಬಹಳ ಇಂಪಾರ್ಟೆಂಟ್. ಇವಾಗ ಇಲ್ಲಿಂದ ಏನಾದರೂ ಸಂದೇಶ ಹೋಗಿ ಪ್ಲ್ಯಾನ್ ಚೇಂಜ್ ಆದರೂ ಆಗಬಹುದು, ಆಗದಿದ್ರೂ ಇಲ್ಲ ಬಂದುಬಿಡು, ಆದದ್ದಾಗಲಿ ಬಂದದನ್ನು ಫೇಸ್ ಮಾಡೋಣ ಅಂತ ಬಂದರೂ ಬರಬಹುದು. ಹಾಗಾದರೆ ಪ್ರಜ್ವಲ್ ಮುಂದೆ 2 ಆಯ್ಕೆಗಳಿದೆ. ಏನು ಆಯ್ಕೆಗಳು? ಆಯ್ಕೆ ನಂಬರ್ 1, ಯಾವತ್ತಿದ್ರೂ ಕೂಡ ತನಿಖೆಯನ್ನು ಎದುರಿಸ್ತೀನಿ ಅಂತ ಗಟ್ಟಿ ನಿರ್ಧಾರ ಮಾಡ್ಕೋಬೇಕು. ವಿಡಿಯೋದಲ್ಲಿ ಹೇಳಿದಂತೆ ಮೇ 31ಕ್ಕೆ ವಾಪಸ್ಸಾಗುವ ನಿರ್ಧಾರವನ್ನು ಗಟ್ಟಿಯಾಗಿ ತಗೋಬೇಕು. ಯಾಕೆಂದರೆ ಇದು ನೀವು ಇವತ್ತಲ್ಲ ಇನ್ನೊಂದು ವಾರ ಬಿಟ್ಟು ಬಂದರೂ ಇದನ್ನೆಲ್ಲ ಎದುರಿಸಲೇಬೇಕಾಗತ್ತೆ. ಇನ್ನೊಂದು ತಿಂಗಳು ಬಿಟ್ಟರೂ ಇದನ್ನೆಲ್ಲ ಎದುರಿಸಲೇಬೇಕಾಗತ್ತೆ. ಅಷ್ಟರಲ್ಲಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋ ಹೇಳಿಕೆಯಂತೆ ವಾಪಸ್ಸಾಗುವಂತಹ ನಿರ್ಧಾರವನ್ನು ಮಾಡ್ತಾರೆ. ವಿಡಿಯೋದಲ್ಲಿ ಅವರೇ ಹೇಳಿದ್ರಲ್ಲ, ನಾನು 31ನೇ ತಾರೀಕು ಬೆಳಗ್ಗೆ 10:30ಕ್ಕೆ SIT ಮುಂದೆ ಹಾಜರಾಗ್ತೀನಿ ಅಂತ. ಹಾಗೆ ಮಾಡುವಂತಹ ನಿರ್ಧಾರ. ನಿಗದಿಯಂತೆ ಬುಕ್ ಮಾಡಿದ ಫ್ಲೈಟ್ನಲ್ಲೇ ವಾಪಸ್ ಬರುವ ತೀರ್ಮಾನವನ್ನು ಮಾಡಬಹುದು. ಇವಾಗೇನು ಅವರು ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದಾರೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ, ಅದರಲ್ಲೇ ಬರಬಹುದು. ಅರೆಸ್ಟ್ ಆದರೂ ಕಾನೂನು ಹೋರಾಟ ಮಾಡುವ ಆಯ್ಕೆ ಅವ್ರಿಗಿದ್ದೇ ಇದೆ. ಅರೆಸ್ಟ್ ಆದರೂ ಅಂತಂದರೆ ಏನು? ಹಾಗೆ ಆಗ್ತಾರೆ. ಯಾಕೆಂದರೆ ಇವತ್ತು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಬರ್ತಿಲ್ಲ, ನಾಳೆ ಇರೋದು. ಹಾಗಾಗಿ ಅರೆಸ್ಟ್ ವಾರೆಂಟ್ ಇರೋದ್ರಿಂದ, ಹೋಮ್ ಮಿನಿಸ್ಟರ್ ಈಗಾಗಲೇ ಹೇಳಿಕೆ ಕೊಟ್ಟಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಲೇಬೇಕಲ್ವಾ? ಇದರಲ್ಲಿ ಬೇರೆ ಆಯ್ಕೆ ಇಲ್ಲವೇ ಇಲ್ಲ. ಅವ್ರಿಗೆ ಅರೆಸ್ಟ್ ಆಗಲೇಬೇಕು. ಇದನ್ನು ಬಿಟ್ಟರೆ ಇನ್ನೊಂದು ಆಯ್ಕೆ ಇದೆ. ಅದು ಆಯ್ಕೆ ನಂಬರ್ 2. ಇನ್ನೆರಡು ದಿನ ಕಾದು ಕುಳಿತರೆ ಏನು ಸರ್ಕಸ್ ಮಾಡಬಹುದು ಅಂದರೆ, ಇವತ್ತು 30, 31, 1, 2, 3, 4 ಚುನಾವಣೆ ಫಲಿತಾಂಶ ನೆಪದಲ್ಲಿ ಕಾಲಾವಕಾಶ ಕೋರುವ ಸಾಧ್ಯತೆ ಇದೆ. ಎಲೆಕ್ಷನ್ ರಿಸಲ್ಟ್ 4ನೇ ತಾರೀಕಿದೆ. ಹಾಸನದಿಂದ ಇವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ನನಗೆ ಕಾಲಾವಕಾಶ ಕೊಡಿ ಅಂತಂದ್ಬಿಟ್ಟು ಕೇಳ್ಬೋದು. ಬಟ್ ಕೊಡ್ತಾರಾ ಬಿಡ್ತಾರಾ ಅದು ಬೇರೆ ವಿಚಾರ. ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದರೆ ಜೂನ್ 3ಕ್ಕೆ ಹೊರಡುವ ಪ್ಲ್ಯಾನ್ ಇದೆ. 2ನೇ ಆಯ್ಕೆ ಇದು. ಅಂದರೆ 3 ಸೇಮ್ ಅದೇ ಟೈಮ್ಗೆ 12:30 ಹೊರಟು ಇಲ್ಲಿಗೆ ಮಧ್ಯರಾತ್ರಿ 12:30 ಬರೋ ಥರ ಪ್ಲ್ಯಾನು. ಕಡೇ 2-3 ದಿನ ಫಾರಿನ್ ಶೆಲ್ಟರ್ ತಗೊಂಡು ವಾಪಸ್ ಬರ್ತಕ್ಕಂಥದ್ದು. ಯಾಕೆಂದರೆ ಗೊತ್ತಿರಬಹುದು ನನಗೆ ಜಾಮೀನು ಸಿಗುತ್ತಾ ಸಿಗಲ್ವಾ, ನಾನು ಎಷ್ಟು ದಿನ ಜೈಲಲ್ಲಿ ಇರಬೇಕಾಗುತ್ತೆ,
ಇರೋ ಅಷ್ಟು ದಿವಸ ಇಲ್ಲಿ ಎಂಜಾಯ್ ಮಾಡ್ಬಿಡೋಣ ಅಂತ 2-3 ದಿವಸ ಫಾರಿನ್ ಶೆಲ್ಟರ್ ತೊಗೊಂಡು ಜೂನ್ 3ಕ್ಕೆ ಹೊರಟು ಮಿಡ್ ನೈಟ್ ಬರ್ಬೋದು. ಇದು 2 ಆಯ್ಕೆ. ಬಹುತೇಕ ಎಲ್ಲರೂ ಮಾತನಾಡ್ತಿರೋ ಪ್ರಕಾರ ಇನ್ನೊಂದು ಚಾನ್ಸ್ ಪ್ರಜ್ವಲ್ ರೇವಣ್ಣ ತಗೊಳ್ಳಲ್ಲ. ಅವರು ಆದಷ್ಟು ಬೇಗ ಬೆಂಗಳೂರಿಗೆ ಬಂದಷ್ಟು ಕಾನೂನಾತ್ಮಕ ಹೋರಾಟಗಳನ್ನು ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ನಾಳೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ ನಡೆಸಿದ್ರೂ ಕೂಡ ನಾಳೆನೇ ಜಾಮೀನನ್ನು ಏನು ಕೊಟ್ಬಿಡಲ್ಲ. ಇದೆಲ್ಲವೂ ಕೂಡ ಅವರ ಗಮನಕ್ಕೆ ಬಂದಿರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಬೋಣ. ರವೀಶ್, ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಇಲ್ಲಿಗೆ ಬರೋದಕ್ಕೆ ಬೆಂಗಳೂರಿನಿಂದ ಏನಾದರೂ ಒಂದು ಮೆಸೇಜ್ ಹೋಗಬೇಕಾ? ಅದಕ್ಕೇನಾದರೂ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರಾ? ಇಲ್ಲಿಂದ ಏನಾದರೂ ಮೆಸೇಜ್ ಹೋದರೆ ಇವರು ಹೇಳಿದಂತೆ ನಡ್ಕೊಳ್ಳೋದು ಅಂತ ಪ್ಲ್ಯಾನಲ್ಲಿದ್ದಾರಾ? ಹಾಗಾದರೆ ಪ್ರಜ್ವಲ್ ರೇವಣ್ಣ ಏನು ಮಾಡಬಹುದು? ಬರ್ತಾರಾ ಇಲ್ವಾ? ಸಾಧ್ಯತೆಗಳು ಏನೇನು ಅಂತ? ಅರವಿಂದ್, ಖಂಡಿತವಾಗಿ ಕೂಡ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅವರು ಏಕಾಏಕಿಯಾಗಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡು ವಿಡಿಯೋ ರಿಲೀಸ್ ಮಾಡೋದಾಗಲಿ ಮತ್ತು ಭಾರತಕ್ಕೆ ವಾಪಸ್ ಆಗೋದಾಗಲಿ ಮಾಡೋದಿಲ್ಲ. ಯಾಕೆಂದರೆ ಇಲ್ಲಿನ ಸಲಹೆಯಂತೆ, ಅಂದರೆ ಬೆಂಗಳೂರಿನಿಂದ ಅವರಿಗೆ ಸಂದೇಶ ಹೋದ ಬಳಿಕ ಅಷ್ಟೇ ಇಲ್ಲಿ ಏನು ಮಾಡಬೇಕು ಅನ್ನೋದ್ರ ಮೇಲೆ, ಸಂದೇಶದ ಮೇಲೆ ಅವರು ಆ ರೀತಿ ನಡೆದುಕೊಳ್ತಾರೆ. ಹಾಗಾಗಿ ನಿನ್ನೆ ಒಂದು ಅಪ್ಲಿಕೇಶನ್ ಏನಿತ್ತು ಅದು 31ಕ್ಕೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸಂದೇಶವನ್ನು ಕೂಡ ಮುಡಿಸಿದ್ದಾರೆ. ಅಂದರೆ ಆಪ್ಷನ್ಸ್ಗಳು ತೀರಾ ಕಡಿಮೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಕೌಂಟಿಂಗ್ ಕೂಡ ಇನ್ನೇನು ಜೂನ್ 4ಕ್ಕೆ ಬರೋ ಹಿನ್ನೆಲೆಯಲ್ಲಿ ಸಮಯ ಭಾಳ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಆ ಸಮಯವನ್ನು ನೋಡಿಕೊಂಡು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ 2 ಆಪ್ಷನ್ಸು ಸದ್ಯಕ್ಕಿರ್ತಕ್ಕಂಥದ್ದು. ಇನ್ನೊಂದು ಆಪ್ಷನ್ ಇದೆ, ಬರದೇ ಇಲ್ಲ ಅಂದರೆ ಫಾರಿನಲ್ಲೇ ಉಳ್ಕೋಬೋದು. ಆದರೆ ಅಲ್ಲಿ ಕೌಂಟಿಂಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸಂಸದ ಸ್ಥಾನದ ಮೇಲೂ ಕೂಡ ಆಸೆ ಇರುತ್ತೆ, ಅಂದರೆ ಸೋಲು ಗೆಲುವು ಈ ಲೆಕ್ಕಾಚಾರದ ಮೇಲೆ. ಆ ಕಾರಣಕ್ಕೋಸ್ಕರವಾಗಿ ಸದ್ಯಕ್ಕೆ 2 ಆಪ್ಷನ್ಸ್ ಇರ್ತಕ್ಕಂಥದ್ದು. ಆ ಆಪ್ಷನ್ಸ್ ಏನಂದರೆ ಈಗಾಗಲೇ ಬುಕ್ ಆಗಿರ್ತಕ್ಕಂಥ ಪ್ರಕಾರ ಮಧ್ಯಾಹ್ನ 3:35ಕ್ಕೆ, ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಅಲ್ಲಿ ಫ್ಲೈಟ್ ಹತ್ತೋದು. ಇಲ್ಲಿ ನಾಳೆ ಮಧ್ಯರಾತ್ರಿ 12 ಗಂಟೆ 5 ನಿಮಿಷ 10 ನಿಮಿಷ ಅಷ್ಟೊತ್ತಿಗೆ, ಒಂದು 12:30 ಅಷ್ಟೊತ್ತಿಗೆ ಈ ಒಂದು ಬೆಂಗಳೂರಿಗೆ ತಲುಪೋದು. ಇದು ಆಪ್ಷನ್ ಇರ್ತಕ್ಕಂಥದ್ದು, ಮೊದಲ ಆಪ್ಷನ್ನು. ಅಂದರೆ ಏನೇ ಆಗಲಿ ಆ ಕಾನೂನು ಮೂಲಕವೇ ಹೋರಾಟನ ಮಾಡ್ತೀವಿ ಅನ್ನೋದಿದ್ರೆ ಆ ರೀತಿ ಆಪ್ಷನನ್ನು ಬರ್ತಾರೆ. ಇಲ್ಲ ಇನ್ನೊಂದು 2 ದಿನ ತಳ್ಳೋಣ, ಫಾರಿನ್ ಶೆಲ್ಟರ್ ತಗೊಳ್ಳೋಣ, ಇನ್ನೊಂದು 2-3 ದಿನ, ಆ ಒಂದು ಮೇ 31ಕ್ಕೆ ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯೂ ಕೂಡ ಬರುತ್ತೆ. ಅದಾದ ಬಳಿಕ ಏನಾದರೂ ಡೆವಲಪ್ಮೆಂಟ್ ಆಗ್ಬೋದಾ ಅನ್ನೋದು ಏನಾದರೂ ಕಾದರೆ ಇನ್ನೊಂದು 2 ದಿನ ಅಲ್ಲೇ ಉಳ್ಕೊಳ್ಬೋದು. ಇವತ್ತಿನ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ಬೋದು. ಯಾಕೆಂದರೆ ಟಿಕೆಟನ್ನು ಕ್ಯಾನ್ಸಲ್ ಮಾಡೋದೇನು ದೊಡ್ಡೇನಿಲ್ಲ. ಯಾಕೆಂದರೆ ಅವ್ರಿಗೆ ಭಾಳಷ್ಟು ಬೇರೆ ಬೇರೆ ರೀತಿಯ ಸಂಪನ್ಮೂಲಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಹಾಗಾಗಿ ಇಲ್ಲಿನ ಸಂದೇಶವನ್ನು ಕಾಯ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಇನ್ನೊಂದು ಸುತ್ತಿನ ಸಂದೇಶ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಏನಿಲ್ಲ ಬೇರೆ ಬೇರೆ ರೀತಿಯ ಇದಕ್ಕೆ ಎಡೆ ಮಾಡಿಕೊಡಬಾರ್ದು ಚರ್ಚೆಗಳಿಗೆ. ಹಾಗಾಗಿ ಈಗ ಏನು ಪ್ಲಾನ್ ಪ್ರಕಾರ ಏನಿದೆ ಅದರ ಪ್ರಕಾರ ವಾಪಸ್ ಬೆಂಗಳೂರಿಗೆ ಬಂದ್ಬಿಡು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಇವತ್ತೇ ಪ್ರಜ್ವಲ್ ರೇವಣ್ಣ ಅವರು ಆ ಒಂದು ಫ್ಲೈಟನ್ನು ಹತ್ತಾರೆ. ಇಲ್ಲ ಇನ್ನೊಂದು 2-3 ದಿನ ವೆಯ್ಟ್ ಮಾಡೋಣ ಅಂದರೆ ಖಂಡಿತವಾಗಿ ಇನ್ನೊಂದು 2-3 ದಿನ ವೆಯ್ಟ್ ಮಾಡಿ ಜೂನ್ 3ನೇ ತಾರೀಕು ಆ ಒಂದು ಮಧ್ಯರಾತ್ರಿ ಆ ಒಂದು ಬೆಂಗಳೂರಿಗೆ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇರ್ತಕ್ಕಂಥದ್ದು ಸದ್ಯಕ್ಕೆ 2 ಆಪ್ಷನ್ನು. 3ನೇ ಆಪ್ಷನ್ ಫಾರಿನ್ನಲ್ಲೇ ಉಳ್ಕೋಬಹುದು. ಆದರೆ ಸಂಸದ ಸ್ಥಾನ ಮತ್ತು ಆ ಒಂದು ಕೌಂಟಿಂಗ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಮಾಡಲಾರರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ರವೀಶ್ ಪ್ರಜ್ವಲ್ ರೇವಣ್ಣ ಆಯ್ಕೆ ನಂಬರ್ 2 ಮಾಡ್ಕೊಂಡ್ರು ಅಂತ ಅನ್ಕೊಳ್ಳೋಣ, ಅಂದರೆ ಇನ್ನೊಂದು 2-3 ದಿನ ಫಾರಿನ್ ಶೆಲ್ಟರ್ ಪಡ್ಕೊಳ್ಳೋಣ ಅಂತ, ಕೋರ್ಟ್ ಕೂಡ ಇದನ್ನೆಲ್ಲ ಗಮನಿಸುತ್ತೆ ಅಲ್ವಾ? ನಾಳೆ ದಿನ ಇವರು ಜಾಮೀನು ಅರ್ಜಿ ಹಾಕ್ಕೊಂಡಾಗ ಅಥವಾ ಮಗದೊಂದು ಕೋರ್ಟ್ ಬರ್ತೀನಿ ಅನ್ನೋದು, ಬರದೇ ಇರೋದು, SIT ಅವರಿಗೆ ಇವರು ಆಟ ಆಡಿಸ್ತಾ ಇರೋದು, ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾಳೆ ಜಾಮೀನು ಕೊಡೋ ವಿಚಾರದಲ್ಲಾಗಲಿ ಮತ್ತೊಂದು ವಿಚಾರದಲ್ಲಾಗಲಿ ಕೋರ್ಟ್ ಕಠಿಣವಾಗ್ಬೋದಲ್ವಾ ಇವರ ವಿಚಾರದಲ್ಲಿ ಅಂತ? ಅರವಿಂದ್, ಖಂಡಿತವಾಗಿ ಕೂಡ. ಯಾಕೆಂದರೆ ಸಾಕ್ಷಿ ಆಧಾರಗಳು ಮತ್ತು ಏನು ವಾದ ಪ್ರತಿವಾದ ನಡೆಯುತ್ತೆ ಆಧಾರದ ಮೇಲೆ ಕೂಡ ಕೋರ್ಟ್ನಲ್ಲಿ ತೀರ್ಮಾನ ಆಗುವಂಥದ್ದು. ಹಾಗಾಗಿ ಇದನ್ನು ಕೂಡ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ SIT ಪರ ವಕೀಲರು ಮಾಡ್ತಾರೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು ಚಾನ್ಸನ್ನು ನೋಡಿಬಿಡೋಣ ಅಂತ ಏನಾದರೂ ಅಂದ್ಕೊಂಡ್ರೆ ಖಂಡಿತವಾಗಿ ಕೂಡ ಆ ಒಂದು ಚಾನ್ಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಯಾಕೆಂದರೆ ಅವ್ರು ಕೇಳ್ತಾ ಇರ್ತಕ್ಕಂಥ ಬೇರೆ ಬೇರೆ ರೀತಿಯ ಆ ಒಂದು ಕೌಂಟಿಂಗ್ಗೆ ಅನುವು ಮಾಡಿಕೊಡಿ ಅಂತಲೂ ಕೂಡ ಆ ಒಂದು ನ್ಯಾಯಾಧೀಶರ ಮುಂದೆ ಕೇಳ್ಬೋದು. ಯಾಕೆಂದರೆ ಕೌಂಟಿಂಗ್ ಇರ್ತಕ್ಕಂಥ ಹಿನ್ನೆಲೆ ಏಜೆಂಟ್ಗಳನ್ನ ರೆಡಿ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಅವಕಾಶ, 1-2 ದಿನ ಅವಕಾಶ ಕೊಡಿ ಅಂತಲೂ ಕೂಡ ಕೇಳ್ಬೋದು. ಹಾಗಾಗಿ ಅದು ರಿಜೆಕ್ಟ್ ಆಗ್ಬೋದು. ಹಾಗಾಗಿ ಈ ರೀತಿಯ ಚಾನ್ಸ್ಗಳನ್ನು ಒಂದು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಅದು ಸಕ್ಸಸ್ ಆದರೂ ಆಗ್ಬೋದು ಅಥವಾ ಫೇಲ್ಯೂರ್ ಆದರೂ ಕೂಡ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಅವರು ಇರ್ತಕ್ಕಂಥದ್ದು. ಓಕೆ, ಇವಾಗ ಒಂದು 3ನೇ ಆಪ್ಷನ್ ಬಗ್ಗೆ ತಾವು ಹೇಳಿದ್ರಿ ರವೀಶ್, ಫಾರಿನಲ್ಲೇ ಉಳ್ಕೊಂಡ್ಬಿಡ್ಬೋದು ಅಂತಂದ್ಬಿಟ್ಟು. ಫಾರಿನಲ್ಲೇ ಅಂದರೆ ಹೌ ಲಾಂಗ್? ಈಗ ಶಾಶ್ವತವಾಗಿ ಫಾರಿನಲ್ಲೇ ಉಳ್ಕೊಳ್ಳೋಂಥ ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಖಂಡಿತವಾಗಿಲ್ಲ. ಯಾಕೆಂದರೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದರ ವ್ಯಾಲಿಡಿಟಿ ಇರ್ತಕ್ಕಂಥದ್ದು ನವೆಂಬರ್ ತನಕ. ಹಾಗಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ವ್ಯಾಲಿಡಿಟಿ ಇದ್ದ ಕಾರಣಕ್ಕೋಸ್ಕರವಾಗಿ ಪೂರ್ಣ ಪ್ರಮಾಣದಲ್ಲಿ ಇರಬೇಕು ಅಂತ ಏನಿಲ್ಲ. ಈ ರೀತಿಯ ವಾರೆಂಟ್ ಜಾರಿಯಾದಂಥ ಸಂದರ್ಭದಲ್ಲಿ ಅದನ್ನು ಎಲ್ಲ ಒಂದು ಕಡೆ ರದ್ದು ಮಾಡುವಂಥ, ಕ್ಯಾನ್ಸಲ್ ಮಾಡುವಂಥ ಅಧಿಕಾರವೂ ಕೂಡ ಇರುತ್ತೆ. ಹಾಗಾಗಿ ಆ ಒಂದು ಆತಂಕವೂ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಮಾಡಲಾರರು ಅಂತ. ಒಂದು ಇಲ್ಲಿ ಕೌಂಟಿಂಗ್ ಇರ್ತಕ್ಕಂಥದ್ದು, ಸಂಸದ ಸ್ಥಾನದ ಮೇಲೆ ಆಸೆ. ಇನ್ನೊಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗುವಂಥ ಚಾನ್ಸಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ರೀತಿ ಆಗ್ಬೋದು.
ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗೆ. ಸೊ 2-3 ಆಯ್ಕೆಗಳು, ಬಟ್ ಯಾವಾಗಲೂ ಕೂಡ SIT ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅದು ಯಾವುದಕ್ಕೂ ಆಸ್ಪದ ಕೊಡದೆ ಪ್ರಜ್ವಲ್ ರೇವಣ್ಣ ಇವತ್ತೇನೆ ನಿಗದಿಯಂತೆ ಫ್ಲೈಟ್ನಲ್ಲಿ ಬರ್ತಾರೆ 12:30ಕ್ಕೆ ಅಂತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡೇ ಮುಂದಿನ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.